ನಾಳೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳ್ತಿದೆ. ಸೊ ಹಾಗಾಗಿ ಕರ್ನಾಟಕದಲ್ಲಿ ಯಾವ ರೀತಿ ಫಲಿತಾಂಶ ಬರುತ್ತೆ ಏನು ಅನ್ನುವಂಥ ಸಾಕಷ್ಟು ಕೂಡ ಕಾಂಗ್ರೆಸ್ ನಾಯಕರಿಗೆ ಕುತೂಹಲ ಇದೆ. ಒಂದು ಭರವಸೆ ಕೂಡ ಅವರಿಗೆ ಇರುವಂಥದ್ದು. ಅದೇ ಸಂದರ್ಭದಲ್ಲಿ ಒಂದು ಸಮೀಕ್ಷೆಗಳು ಕೂಡ ಒಂದಷ್ಟು ರೀತಿಯಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸಚಿವರಾಗಿರುವಂತಹ ಮುಖ್ಯವಾಗಿ ಎಚ್ ಕೆ ಪಾಟೀಲ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾತಾಡೋಣ. ಸಹಜವಾಗಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಎಷ್ಟು ಸ್ಥಾನ ಬರುತ್ತೆ ಅನ್ನುವಂಥ ನಿಮಗೆ ವಿಶ್ವಾಸ ಇದೆ? ನಮಗೆ ಕುತೂಹಲ ಇಲ್ಲ, ನಮಗೆ ವಿಶ್ವಾಸ ಇದೆ. ಕರ್ನಾಟಕದ ಜನತೆ ಕಾಂಗ್ರೆಸ್ನ ಕಾರ್ಯಕ್ರಮ ಆಗಿರ್ತಕ್ಕಂಥ ಗ್ಯಾರಂಟಿಯನ್ನು ಭಾಳಷ್ಟು ಮೆಚ್ಚಿಕೊಂಡಿದ್ದಾರೆ. ಅವರಿಗೆ ಇದೊಂದು ಅತ್ಯಂತ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮ ಅನ್ನುವಂಥ ಒಂದು ವಿಶ್ವಾಸದ ಹಿನ್ನೆಲೆಯೊಳಗೆ ಕರ್ನಾಟಕದಲ್ಲಿ 16ಕ್ಕಿಂತ ಹೆಚ್ಚು ಸೀಟ್ಗಳಲ್ಲಿ ಕಾಂಗ್ರೆಸ್ಸು ಜಯ ಗಳಿಸ್ತದೆ. ಕೇಂದ್ರದಲ್ಲಿ ಎಷ್ಟು ಸ್ಥಾನ ಬರುತ್ತೆ ಅನ್ನೋ ನಿರೀಕ್ಷೆ ಇದೆ? ನಮಗೆ ಸಿಂಪಲ್ ಮೆಜಾರಿಟಿ ಇಂಡಿಯಾ ಘಟಬಂಧನಕ್ಕೆ ಬರ್ತದೆ ಅನ್ನುವಂಥ ವಿಶ್ವಾಸ. ಸೊ ನಾಗೇಂದ್ರ ಅವರು ರಾಜೀನಾಮೆ ವಿಚಾರವಾಗಿ ಒಂದಷ್ಟು CM ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಚರ್ಚೆ ಆಗಿದೆ ಅನ್ನುವಂಥದ್ದು. ನೀವು ಕೂಡ ಭಾಗವಹಿಸಿದ್ರಿ ಅನ್ನುವಂಥದ್ದು. ಏನು ಚರ್ಚೆ ಆಗಿದೋ ಅಥವಾ ನೀವು ಏನು ಸಲಹೆ ಕೊಟ್ಟಿದ್ದೀರಿ? ಸುದೀರ್ಘವಾಗಿ ಹಲವಾರು ವಿಚಾರಗಳನ್ನು ಚರ್ಚೆ ಮಾಡಿದ್ದೇವೆ. ಕೆಲವು ರಾಜಕೀಯ ಬೆಳವಣಿಗೆಗಳನ್ನು ಚರ್ಚೆ ಮಾಡಿದ್ದೇವೆ. ಆ ಹಿನ್ನೆಲೆಯೊಳಗೆ ಮುಖ್ಯಮಂತ್ರಿಗಳು ನಿನ್ನೆ ಏನು ವಿಷಯಗಳನ್ನು ಚರ್ಚೆ ಮಾಡಿದರು, ಅದರಲ್ಲಿ ಈ ವಾಲ್ಮೀಕಿ ನಿಗಮದ ವಿಚಾರನೂ ಬಂದಿತ್ತು. ಅದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೇವೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಹೈಕಮಾಂಡ್ ಇವರೆಲ್ಲರೂ ಎಲ್ಲ ವಿವರವನ್ನು ಗಮನಿಸಿ ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು. ನೀವು ಏನು ಸಲಹೆ ಕೊಟ್ಟಿದ್ರಿ? ಹಿರಿಯ ಸಚಿವರಾಗಿ ಮತ್ತು ಕಾನೂನು ಸಚಿವರಾಗಿದ್ದೀರಾ, ತಮ್ಮದೇ ಆದಂಥ ಒಂದು ನೆಲೆಗಟ್ಟಿನಲ್ಲಿ ಏನು ಸಲಹೆ ಕೊಟ್ಟಿದ್ರಿ? ಸಲಹೆ ಅಲ್ಲಿ ಏನು ಕೊಟ್ಟಿದ್ದೀನಿ ಅದನ್ನು ಇಲ್ಲಿ ಹೇಳೋದು ಸೂಕ್ತನೂ ಅಲ್ಲ, ಸಮರ್ಪಕನೂ ಅಲ್ಲ. ಆದ್ದರಿಂದ ಒಂದು ಸೂಕ್ತ ನಿರ್ಣಯವನ್ನು ಹೈಕಮಾಂಡ್, CM, DCM ಕೂಡಿ ತೆಗೆದುಕೊಳ್ತಾರೆ. ಸರ್, ಈಗ SIT ತನಿಖೆ ರಚನೆ ಆಗಿದೆ ಮತ್ತು CBI ತನಿಖೆ ಆಗುತ್ತೆ ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ರೀತಿಯ ಪಕ್ಷ ಮತ್ತು ಸರ್ಕಾರಕ್ಕೆ ಮುಜುಗರ ಆಗುತ್ತೆ ಅಂತ ಏನಾದರೂ ಅನಿಸುತ್ತಾ? ಇಲ್ಲ, ಇಂಥ ಘಟನೆಗಳಾದಾಗ ತನಿಖೆಗಳು ಆಗಬೇಕು. ಯಾವ ತನಿಖೆಯಿಂದ ಸರ್ಕಾರಕ್ಕೆ ಮುಜುಗರ ಆಗೋ ಪ್ರಶ್ನೆ ಬರೋದಿಲ್ಲ. ಏನು ಯಾರು ತಪ್ಪು ಮಾಡಿದ್ದಾರೆ ಅದ್ರ ಬಗ್ಗೆ ತನಿಖೆ ನಡೀತದೆ. ತನಿಖಾ ವರದಿ ಬಂದ ನಂತರ ಕ್ರಮ ಕೈಗೊಳ್ಳುವಂಥ ಮಾತುಗಳು ಏನು ಅಂತ ಸರ್? ಯಾವ ಈಗ ಕ್ರಮ ತೆಗೆದುಕೊಳ್ಬೇಕು ಕ್ರಮ ತೆಗೆದುಕೊಳ್ತೀವಿ. ಯಾವ ತನಿಖೆ ಬಂದ ಮೇಲೆ ಕ್ರಮ ತೆಗೆದುಕೊಳ್ಬೇಕು ತನಿಖೆ. ಬಿಜೆಪಿಯವರು ಡೆಡ್ಲೈನ್ ಕೊಟ್ಟಿದ್ದಾರೆ, 6ನೇ ತಾರೀಕು ಒಳಗಡೆ ರಾಜೀನಾಮೆ ತೆಗೆದುಕೊಳ್ಬೇಕು ಅಂತ. ಆ ಡೆಡ್ಲೈನ್ ಅವ್ರು ಕೊಟ್ಟಿರ್ತಕ್ಕಂಥ ಡೆಡ್ಲೈನ್ ಮೇಲೆ ಕೆಲಸ ಮಾಡೋದಿಲ್ಲ. ನಾವು ಯಾವುದನ್ನು ತಕ್ಷಣದಲ್ಲಿ ಕೆಲಸ ಮಾಡಬೇಕು, ನಿರ್ಣಯ ತೆಗೆದುಕೊಳ್ತೀವಿ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ಎಚ್ ಕೆ ಪಾಟೀಲ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.